ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ನಮಸ್ಕಾರ ಬಂಧುಗಳೇ. ಇವತ್ತು ಏನು ಘಟನೆ ನಡೆದಿತ್ತು, ಏನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು ಮಾತಾಡಬೇಡಿ. ಇವಾಗ ಬೆಳಿಗ್ಗೆ ಏನು ನಮ್ಮನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು, ಆಗಿದ್ದ ಘಟನೆಗಳೆಲ್ಲ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಆದ್ರೆ ಇವಾಗ ಅಧಿಕೃತವಾಗಿ ಪೊಲೀಸ್ ಅವರು ನಮ್ಮನ್ನ ಏನು ಇಲ್ಲಿ ಬಂಧಿಸಿರೋರನ್ನ 5 ಗಂಟೆ ಆಯ್ತು ನೀವು ಹೋಗ್ಬೋದು ಅಂತ ನಮಗೆ ಮಾಹಿತಿ ಕೊಟ್ಟರು. ಆದ್ರೆ ನಾವು ಇವತ್ತು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಿರೋದು, ಸರಿ ಸರ್ ನೀವು ಪ್ರಿವೆಂಟಿವ್ ಡಿಟೆನ್ಷನ್ ನಮ್ಮನ್ನ ಮಾಡಿದ್ದೀರಾ, ಹೌದು ಸರಿ, ಆದ್ರೆ ಹಲ್ಲೆ ಮಾಡಿದ ಗೂಂಡಗಳು ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಅವರೆಲ್ಲ ಎಲ್ಲಿದ್ದಾರೆ? ಅವ್ರುಗಳು ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ, ಅವ್ರ ಮೇಲೆ ಯಾಕೆ ಇನ್ನೂ ಕ್ರಮ ಜರುಗಿಲ್ಲ? ನಮ್ಮ ಮೇಲೆ ಇವಾಗ ಪ್ರಿವೆಂಟಿವ್ ಇವಾಗ ನಾವು ಮಾಡುತ್ತಿರೋ ಹೋರಾಟಗಳನ್ನೆಲ್ಲ ನೀವು ಹತ್ತಿಕ್ಬಿಟ್ಟು ನಮ್ಮನ್ನ ಇಲ್ಲಿ 5 ಗಂಟೆವರೆಗೂ ಕೂಡಿಸ್ಬಿಟ್ಟು ನೀವು ಇವಾಗ ನಿಮ್ ಇಷ್ಟ ಬಂದಂಗೆ ಹೋಗಿ ಇಷ್ಟ ಬಂದಂಗೆ ಕರ್ಕೊಂಡು ಬರೋದು ಅಂದ್ರೆ ಏನು ಆಟನ ಇವೆಲ್ಲ. ಆದ್ರೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ, ನಾವು ಇಲ್ಲಿಂದ ಹೋಗಲ್ಲ. ಇವತ್ತು KRS ಪಾರ್ಟಿಯವರು ಇಲ್ಲೇ ಕುತ್ಕೊಂತೀವಿ, ಯಾರ್ಯಾರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರು ಅರೆಸ್ಟ್ ಆಗೋವರೆಗೂ, ಅವ್ರ ಮೇಲೆ FIR ಆಗೋವರೆಗೂ KRS ಪಕ್ಷದವರು ಇಲ್ಲಿಂದ ನಾವು ಹೋಗಲ್ಲ. ಇದು ಜನಗಳು ಮಾಹಿತಿ. ಇವಾಗ ಅವರು ನಮ್ಮನ್ನ ಅಧಿಕೃತವಾಗಿ ನಮ್ಮನ್ನ ಆಚೆ ಬಿಟ್ಟಿದ್ದಾರೆ, ಆದ್ರೆ ನಾವಿಲ್ಲ. ನಮ್ಮನ್ನ ಒಂದು ಬಂಧಿಸಿ, ಇವಾಗ ನೀವು ಅರೆಸ್ಟ್ ಮಾಡಿದೀವಲ್ಲ, ನಾವು ತಪ್ಪು ಮಾಡಿದೀವಿ ಅಂತ ಇವಾಗ ನ್ಯಾಯಾಲಯಕ್ಕೆ ಕೊಡಿ, ನಮ್ಮನ್ನ ಬಂಧಿಸಿ. ಇಲ್ವಾ ಅವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಅವ್ರ ಮೇಲೆ FIR ದಾಖಲು ಮಾಡಿ. ಈ ಪ್ರಶ್ನೆನ ನಾವು ಇವತ್ತು ಪೊಲೀಸವ್ರಿಗೆ ಕೇಳ್ತಾ ಇದೀವಿ. ಪೊಲೀಸರು ಯಾರು ಉತ್ತರ ಕೊಡ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿರೋದನ್ನ FIR ಯಾವಾಗ FIR 4:15ಗೆನೆ FIR ಮಾಡಿ ಅಂತ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಅದು ಅವ್ರಿನ್ನೂ ಅಧಿಕೃತ ತಗೊಂಡಿಲ್ಲ, FIR ಮಾಡೋಕ್ಕೂ ಇದು ಮಾಡಿಲ್ಲ. ನಾವು ಇವತ್ತು ಇಡೀ ಜನಗಳಿಗೆ ನಾವು ಒಂದು ಮಾಹಿತಿ ಕೊಡ್ತಾ ಇರೋದು, ನಾವು ಇವತ್ತು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋಣ. ಅವ್ರ ಮೇಲೆ ಒಂದು FIR ಆಗಬೇಕು ಅಥವಾ ನಮ್ಮನ್ನು ಅರೆಸ್ಟ್ ಮಾಡಬೇಕು. ಇಷ್ಟು ನಮ್ಮ ಕೋರಿಕೆ. ಇವತ್ತು ನಾವು ಪೊಲೀಸ್ ಠಾಣೆನಲ್ಲಿ ಇಟ್ಟಿದ್ದೀವಿ. ಮುಂದಕ್ಕೆ ಏನಾಗುತ್ತೆ ನಮ್ಮ ಅರುಣ್ ಕುಮಾರ್ ಸರ್ ಅದ್ರ ವಿಚಾರವಾಗಿ ಒಂದೆರಡು ಭಾಗ ಹೇಳ್ತಾರೆ. ಬಂಧುಗಳ, ಇವತ್ತು ಕಾರ್ಯಕ್ರಮ, ನಿಯೋಜಿತ ಕಾರ್ಯಕ್ರಮ, ಮಳವಳ್ಳಿ ಚಲೋ ಕಾರ್ಯಕ್ರಮ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಇಲ್ಲಿ ನಾವು ಕಳೆದ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದೇ ಮಳವಳ್ಳಿ ತಾಲೂಕಿನಲ್ಲಿ ಇರುವಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಅದರಲ್ಲೂ ಇತ್ತೀಚೆಗೆ ಕಳೆದ ಹೋದ ಸೋಮವಾರ ನಡೆದಿರುವಂತಹ ಘಟನೆ, ಪುರಸಭೆಯಲ್ಲಿ ನಡೆದಿರುವಂತಹ ಘಟನೆ. ನಾವು ಸಾರ್ವಜನಿಕವಾಗಿ ನೀವು ಏಕೆ ಏನೋ ಕಚೇರಿಗಳಿಗೆ ತಡವಾಗಿ ಬರ್ತಾ ಇದ್ದೀರಾ, ಸರಿಯಾದ ಸಮಯಕ್ಕೆ ಸಾರ್ವಜನಿಕರಿಗೆ ನೀವು ಸಿಗ್ತಾ ಇಲ್ಲ, ಲಭ್ಯವಿಲ್ಲ, ಹಾಗೆ ಜನಸಾಮಾನ್ಯರಿಗೆ ಆಗ್ಬೇಕಂತ ಕೆಲಸಗಳು ಆಗ್ತಲ್ಲ ಅನ್ನೋ ವಿಚಾರಗಳನ್ನ ನಮ್ಮ ಮಳವಳ್ಳಿ ತಾಲೂಕು ಪದಾಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು ಅಂತ ಕೇಳುವಂತವ್ರು ಅಲ್ಲಿ ಇರುವಂತಹ ಕಿರಿಯ ಅಧಿಕಾರಿ ನವೀನ್ ಕುಮಾರಿ ಅವರು ಯಾರೋ KRS ಪಕ್ಷದವ್ರು ಬಂದು ನಮ್ಮನ್ನ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅನ್ನುವ ವಿಚಾರಗಳನ್ನ ಆ ಕಚೇರಿಯ ಮುಖ್ಯಸ್ಥರಾಗಿರುವಂತ ಮುಖ್ಯಾಧಿಕಾರಿ ನಾಗರತ್ನ ಅವರು ಫೋನ್ ಮಾಡ್ತಾರೆ. ನಾಗರತ್ನ ಅವರು ಏನ್ ಹೇಳ್ತಾರೆ, ಏನ್ ಸರಿಯಾದ ಒಂದು ಸರಿಯಾದ ಹೇಳಿಕೆಯನ್ನ ಕೊಡಲ್ಲ. ನೀವು ಅವ್ರು ಬಂದಿರ್ಲಿ, ನೀವು ಅವ್ರ ವಿರುದ್ಧ ಕಂಪ್ಲೇಂಟ್ ಅಲ್ಲಿ ಇರೋರೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಬರೀರಿ, ಪೊಲೀಸರು ಹೇಳ್ಬಿಟ್ಟು ನಾವು FIR ಮಾಡ್ಸೋಣ ಅಂತ ಹೇಳ್ತಾರೆ. ಹಾಗಾಗಿ ಸಾರ್ವಜನಿಕವಾಗಿ ಇತ್ತೀಚೆಗೆ ಇವಾಗ ಕಳೆದ ಸ್ವಲ್ಪ ದಿನದಲ್ಲೇ ಮುಖ್ಯಮಂತ್ರಿ ಆಗಿರುವಂತ DK ಶಿವಕುಮಾರ್ ಹೇಳ್ತಾರೆ, ಈಗ ಆಲ್ರೆಡಿ ಒಂದು ನಿಯಮ ಮೊದಲಿಂದನೂ ಇದೆ, ಸರ್ಕಾರಿ ಕಚೇರಿ ಕೆಲಸ ಮಾಡುವಂತವ್ರು 10 ಗಂಟೆಗೆ ಬರಬೇಕು ಅನ್ನುವಂಥದ್ದಿದೆ. ಆದ್ರೂ ನಾನು ಸರ್ಕಾರದಲ್ಲಿ ಒಂದು ಪಾರದರ್ಶಕ ಆಡಳಿತನ ತರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವರು ನಾನು ಅದನ್ನ ಒಂದು ನಿಗಾ ವಹಿಸ್ತೀನಿ, 10 ಗಂಟೆಗೆ ಬರಬೇಕು, ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಏನೇನ್ ಆಗ್ಬೇಕು ಅದಾಗುತ್ತೆ, ಅದನ್ನ ನಿಗಾ ವಹಿಸ್ತೀನಿ, ಎಲ್ಲರೂ ಫೇಸ್ ಡಿಟೆಕ್ಷನ್ ಬಯೋಮೆಟ್ರಿಕ್ ವ್ಯವಸ್ಥೆ ಇರೋದ್ರಿಂದ ಅದನ್ನೆಲ್ಲ ಖಾತ್ರಿಪಡಿಸ್ತೀವಿ ಅಂತ ಹೇಳಿರ್ತಾರೆ. ಅದೇ ವಿಚಾರವಾಗಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಕಳೆದ ಸೋಮವಾರ ಒಂದಷ್ಟು ಮಾಹಿತಿ ಹಕ್ಕಲ್ಲಿ ಮಾಹಿತಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ನೀವೆಲ್ಲ ಕರ್ನಾಟಕದ ಜನತೆ ಗಮನಿಸಿರ್ಬೋದು, KRS ಪಕ್ಷ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮಾಡಿಕೊಂಡು ಲಂಚ ಮುಕ್ತ ಅಭಿಯಾನವನ್ನ ಮಾಡುತ್ತೆ. ಯಾರಿಗಾಗಿ? ಜನಸಾಮಾನ್ಯರಿಗಾಗಿ. ಜನಸಾಮಾನ್ಯರಿಂದ ಕೇಳಲ್ಪಟ್ಟಿರುವಂತಹ ಒಂದಷ್ಟು ಅವ್ಯವಸ್ಥೆಗಳನ್ನ ಸರಿಪಡಿಸಲಿಕ್ಕೆ ಒಂದಷ್ಟು ದೂರುಗಳನ್ನ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಕೊಂಡು ಹೋಗ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಕಚೇರಿಗೆ ಇವ್ರು ಹೋದಂತ ಸಂದರ್ಭದಲ್ಲಿ 5 ಗಂಟೆ 10 ನಿಮಿಷ ಎಷ್ಟು ಆಗಿರುತ್ತೆ, ಸಾರಿ 10 ಗಂಟೆ 5 ನಿಮಿಷ ಎಷ್ಟು ಆಗಿರುತ್ತೆ. 10 ಗಂಟೆ 5 ನಿಮಿಷದಿಂದ 11 ಗಂಟೆ ತನಕನೂ ಉನ್ನತ ಅಧಿಕಾರಿಗಳು ಯಾರು ಬರೋದೇ ಇಲ್ಲ. ಆ ಸಂದರ್ಭದಲ್ಲಿ ಒಬ್ರು ಅಧಿಕಾರಿಗಳು ಬರ್ತಾರೆ, ಗುರುತಿನ ಚೀಟಿ ಹಾಕಿರೋದಿಲ್ಲ. ಸರ್ಕಾರದ ನಿಯಮಗಳು ಹೇಳುತ್ತೆ, ನಮ್ಮ ಪಕ್ಷದ ಕಾರಣದಿಂದಾಗಿ ಇವತ್ತು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿಗಳು ಗುರುತಿನ ಚೀಟಿಯನ್ನ ಧರಿಸ್ಕೊಂಡು ಬರ್ಬೇಕು ಅನ್ನೋದು ಇರುತ್ತೆ. ಅದನ್ನ ನೀವು ಗುರುತಿನ ಚೀಟಿ ಹಾಕದೇ ಇರೋ ಕಾರಣಕ್ಕಾಗಿ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ನೀವು ಯಾರು ಅಂತ ಕೇಳಿದಾಗ ನಾನು ಯಾರು ಅಂತ ಕೇಳೋದಕ್ಕೆ ನೀವು ಯಾರು, ನೀವು ನಮ್ಮ ಪ್ರಶ್ನೆ ಮಾಡೋದಕ್ಕೆ ಯಾರು ಅಂತ ಕೇಳ್ತಾರೆ. ಅಲ್ಲಿ ಬರೀ ಪದನಾಮ ಇದೆ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಪದನಾಮ ಇರೋದು ಇವ್ರು ಬಂದ್ ಕುಂತ್ಕೊಂಡ ಮೇಲೆ ನೋಡ್ತಾ ಇರೋದು. ಹೊರಗಡೆ ಕಾರಿಡಾರ್ ಬಂದಾಗ ಎಂಟ್ರಿ ಆದಾಗ ಗುರುತಿನ ಚೀಟಿ ಇದ್ದಿದ್ರೆ ನಮ್ಮವ್ರಿಗೆ ಮನವರಿಕೆ ಆಗ್ತಿದ್ದು ಇವ್ರು ಯಾರು, ವ್ಯಕ್ತಿ ಯಾರು ಅಂತ ಹೇಳಿ.
ಆ ತರ ಹೇಳಿಕೆಗಳನ್ನ ಕೊಡದಾನೆ ಇವರು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಸೌಜನ್ಯಯುತವಾಗಿ ನಡ್ಕೊಳ್ದಾನೆ. ನಾವು ಕೇಳಿದ್ದೆ ಪ್ರಶ್ನೆ ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿಕೊಂಡು ತದನಂತರದಲ್ಲಿ ನಮ್ಮವರು ಪ್ರಶ್ನೆ ಮಾಡ್ತಾ ಇದ್ದನ್ನ ಅದು ಸಹಿಸಲಾರದೆ ಅವರೆಲ್ಲರ ಅಲ್ಲಿದ್ದಂತ ನಮ್ಮ ಪಕ್ಷದ ಪದಾಧಿಕಾರಿಗಳು ಅವರು ಸಾರ್ವಜನಿಕರು ಸೇರಿದಂತೆ ಆ ಮುಖ್ಯಾಧಿಕಾರಿಗಳು ಅಲ್ಲಿ ಮಳವಳ್ಳಿ ಪುರಸಭೆಯ ಗೇಟ್ ಅನ್ನ ಹಾಕ್ತಾರೆ. ಅವ್ರ ಸಾರ್ವಜನಿಕ ಹಕ್ಕನ್ನ ಒಂದು ಬಂಧನದಲ್ಲಿಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಈ ವಿಚಾರ ಇದೆಲ್ಲ ಆದ್ಮೇಲೆ ಅವರನ್ನೇ ಖುದ್ದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪೊಲೀಸ್ ಅವ್ರು ಬಂದು ಅಲ್ಲಿನ ಸ್ಟೇಷನ್ ಲಿಮಿಟಿನ ಇನ್ಸ್ಪೆಕ್ಟರ್ ಬಂದು ಗೇಟ್ ಅನ್ನ ತೆಗೆಸಿರುವಂತದ್ದಿದೆ. ಇದೆಲ್ಲ ಆದ್ಮೇಲೆ ಇವರು KRS ಪಕ್ಷದವರು ಏನೋ ಸಾರ್ವಜನಿಕ ಕೆಲಸಗಳಿಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ದಾಖಲೆ ಮಾಡಿದ್ದಾರೆ. ನಂತರದಲ್ಲಿ ವಿತಿನ್ ಒಂದು ಸಾಯಂಕಾಲದೊಳಗೆ FIR ದಾಖಲಾಗ್ತಾರೆ. ಯಾರಾದ್ರೂ ಕಂಪ್ಲೇಂಟ್ಗಳು ಕೊಡಕ್ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾದ್ರೂ ಅದೇ ದಿನ FIR ಆಗುವಂತದ್ದು ಎಷ್ಟು ಸಂಭವಗಳಿದೆ. 4-5 ದಿನ ಆದ್ರೂ FIR ಆಗಲ್ಲ. ಆದ್ರೆ KRS ಪಕ್ಷದ ವಿರುದ್ಧ ಯಾರಾದ್ರೂ ದೂರುಗಳು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಆಗ್ತವೆ. ಅಲ್ಲಿ ನಾವು ಆಗಿರುವಂತದ್ದು ಪ್ರತಿಯೊಂದು ಲೈವ್ಗಳಲ್ಲಿ ನಾವ್ ಏನ್ ನಡೆದಿದೆ ಎಲ್ಲ ಸತ್ಯಾಸತ್ಯಗಳನ್ನ ಪರಾಮರ್ಶಿಸಬಹುದು. ನಾವೇನಾದ್ರು ಯಾವ್ದಾದ್ರು FIR ಅದಕ್ಕೆ ಹೋದ್ರೆ ಕೇಳಿಲ್ಲ ಅಂದ್ರೆ ನೀವು ಕೊಟ್ಟಿದ್ರೆ ನಾವು ಸತ್ಯಗಳನ್ನ ನಾವು ಪರಿಶೀಲಿಸ್ತೀವಿ, ಅಮಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಮಾಡಿರುವಂತದ್ದು KRS ಪಕ್ಷ ಮಾಡಿರುವಂತದ್ದು ಫೇಸ್ಬುಕ್ ಲೈವ್ಗಳಲ್ಲಿ ದಾಖಲಾಗಿದೆ. ಅದನ್ನ ಇವರು ಪರಿಶೀಲಿಸಿದಾನೆ ಏಕಾಏಕಿ ಅವತ್ತು FIR ಮಾಡಿದ್ದಾರೆ. ತದನಂತರದಲ್ಲಿ ನಮ್ಮ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರುವ ಕಾರಣಕ್ಕಾಗಿ ನಮ್ಮ ಪದಾಧಿಕಾರಿಗಳು ಕೂಡ ದೂರನ್ನ ದಾಖಲಿಸ್ತಾರೆ. ಆ ದೂರ್ಗೆ ಏನೋ ಸುಮ್ಮನೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಕ ಕಂಪ್ಲೇಂಟ್ ಅನ್ನ ತಗೊಂಡು ನಾನ್ ಕಾಗ್ನಿಸಬಲ್ NCR ಕೊಟ್ಟಿದ್ದಾರೆ. ಇದೆಷ್ಟು ಸರಿ? ಇದನ್ನೆಲ್ಲ ಮಂಡ್ಯ ಜಿಲ್ಲೆ SP ಆಗಿರುವಂತ ಶೋಭರಾಣಿ ವಿಜಿ ಅವರು ಗಮನಿಸಬೇಕು. ಸುಮ್ಮನೆ ಬಾಯಿ ಮಾತಿಗೆ ಮಾತ್ರ ನಾವು ಏನೋ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅನ್ನೋದಲ್ಲ, ನಿಜವಾಗ್ಲೂ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಖಾತ್ರಿ ಇದೆ ಅನ್ನೋದ್ರ ಖಾತ್ರಿ ಪಡಿಸ್ಕೋಬೇಕು ನೀವು. ಇವತ್ತು ಇದೇ ವಿಚಾರವಾಗಿ ಅವ್ರು FIR ಮಾಡೋದು ವಿಚಾರವಾಗಿ ಇವತ್ತು ಏನು ನಿಯೋಜಿತ ಕಾರ್ಯಕ್ರಮ ಏನಿತ್ತು ಮಳವಳ್ಳಿ ಕಾರ್ಯಕ್ರಮ ಅದೇ ಆಗ್ತಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗೆಲ್ಲ ಒಂದು ಗಮನಿಸಿರ್ಬೋದು, ಯಾವ್ದೋ DGIGP ಇಂದ ಒಂದು ಸುತ್ತೋಲೆ ಬರುತ್ತೆ. KRS ಪಕ್ಷದ ಪದಾಧಿಕಾರಿಗಳು ಯಾವುದೇ ಸರ್ಕಾರಿ ಕಚೇರಿಗಳು ಬಂದು ನಿಮ್ಮ ಕೆಲಸಗಳಿಗೆ ಫೇಸ್ಬುಕ್ ಲೈವ್ ಮಾಡ್ಕೊಂಡು ತೊಂದರೆ ಮಾಡುವಂತದಿದ್ರೆ ಅವ್ರ ವಿರುದ್ಧ ಕೇಸನ್ನ ದಾಖಲು ಮಾಡಿ ಅಂತ DGIP ಬರೋದು ಜಸ್ಟ್ ರವಾನೆ ಮಾಡಿರೋದು. ರವಾನೆ ಮಾಡಿರುವಂತ ವಿಚಾರನ್ನ ಅಲ್ಲಿನ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡಿರುವಂತ EO ಶ್ರೀನಿವಾಸ್ ಅವರು ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ನಮ್ಮ ಆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದಂತ ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ನೀವು ಬಂದ್ ಪ್ರಶ್ನೆ ಮಾಡ್ತಿದ್ರಲ್ಲ, ಇವ ಯಾಕೆ ಬರ್ತೀಯ ಬಾರಪ್ಪ, ನಾನೇ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಧಮಕಿ ಮಾಡಿದ್ರು. ಅದನ್ನು ಕೂಡ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಕೂಡ ವಿಚಾರಣೆ ಎತ್ತಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಈಗ ಮೊನ್ನೆ ಎಲ್ಲ ಲೋಕಾಯುಕ್ತದ ಮಂಡ್ಯ ತಾಲೂಕು ಮತ್ತು ಮಳವಳ್ಳಿ ತಾಲೂಕು ಲೋಕಾಯುಕ್ತಗಳು ಸಭೆ ನಡೆದಾಗ ಇಲ್ಲಿನ ಮಳವಳ್ಳಿ ತಾಲೂಕು ಅಧಿಕಾರಿಗಳ ಕಾರ್ಯವೈಖರಿಯನ್ನ ಯಾರೋ ಉಪ ಲೋಕಾಯುಕ್ತರು ಹೊಗಳಿದ್ದಾರೆ. ಯಾವ ಲೆವೆಲ್ಗೆ ನೀವು ಕೆಲಸ ಮಾಡ್ತೀರಾ, ನೀವು ಕೆಲಸ ಮಾಡಕ್ಕೆ ನಾಲಾಯಕಗಳು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಎಚ್ಚೆತ್ಕೊಳ್ಳಿ, ಸರಿಯಾದ ಸಮಯಕ್ಕೆ ಬನ್ನಿ, ಸಾರ್ವಜನಿಕರಿಗೆ ಮಾಡಬೇಕಾಗಿರುವಂತ ಕೆಲಸಗಳನ್ನ ನೀವು ಕಡಖಂಡಿತವಾಗಿ ಮಾಡಬೇಕು. ಮತ್ತೆ ಯಾವುದೇ ಲಂಚ ರುಶ್ವತಿಗಳಿಗೆ ಆಸ್ಪದ ಕೊಡದಾನೆ ಸಾಮಾನ್ಯವಾಗಿ ಅಲ್ಲಿ ಏನೇನ್ ಕೆಲಸಗಳು ಆಗ್ಬೇಕಾಗಿರ್ತದೆ ಅದನ್ನ ಮಾಡಿ ಅನ್ನೋದನ್ನ ಕೇಳ್ಕೊಂಡು ಅವರೆಲ್ಲಾನು ಎಚ್ಚರಿಸುವುದಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ವಿ. ಆದ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು 5-10 ನಿಮಿಷಕ್ಕೆ ನಾವು ಮುಂದಕ್ಕೆ ಹೋಗ್ತಿದ್ದಂಗೆನೆ ಇಲ್ಲಿ ಯಾವ್ದಾದ್ರು ತಾಲೂಕ್ ಪಂಚಾಯತಿ ಹತ್ರ ಒಂದಷ್ಟು ಜನ ಬೆಂಬಲಿಗರು, ಅವರು ಸಾರ್ವಜನಿಕರು ಇಲ್ಲ ನಮ್ಮ ಸ್ಥಳೀಯ ಶಾಸಕರಾಗಿರುವಂತ ನರೇಂದ್ರ ಸ್ವಾಮಿ ಅವರ ಬೆಂಬಲಿಗರು ಗೊತ್ತಿಲ್ಲ. ಆದ್ರೆ ಬರ್ರಿ ಈ ಕಡೆ ಸೈಡ್ ಆ ಕಡೆ ಸ್ವಲ್ಪ ಸೈಡ್ ಸರ್, ನೀವು ಸ್ವಲ್ಪ ಸೈಡ್. ಹಾಗಾಗಿ ನಾವು ಶುರುವಾಗಿ ಒಂದು 15 ನಿಮಿಷ ಆಗಿರ್ಬೋದು, ನಾವು ಕಾರ್ಯಕ್ರಮ ಶುರುವಾಗಿ ಒಂದು 15 ನಿಮಿಷ ಆಗಿರ್ಬೋದು, ನಾವು ತಾಲೂಕು ಪಂಚಾಯತಿ ಹತ್ರ ಬರ್ತಿದ್ದಾಗೇನೆ ಒಂದಷ್ಟು ನಾವು ಅಲ್ಲಿ ಹೇಳ್ತೀವಿ, ಅಲ್ಲಿ ನಡೆದಂತ ಅಲ್ಲಿನ ಏನೋ ಸ್ಟೇಷನ್ ಲಿಮಿಟ್ ಮುಖ್ಯ ಅಧಿಕಾರಿಗಳು ಹೇಳ್ತೀವಿ, ನಾವೇನಿಲ್ಲ ಈವರನ್ನ ಕರೆಸಿ ನಾವೊಂದಷ್ಟು ವಿಚಾರಗಳು ನಮ್ಮ ಪಕ್ಷದವ್ರ ಜೊತೆ ನೀವು ಲೈವ್ ಮಾಡುವಂತದ್ದು, ಪ್ರಶ್ನೆ ಮಾಡುವಂತದ್ದು ಇತ್ತು ಅಂದ್ರೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಅಲ್ಲಿನ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದೆಲ್ಲ ಲೈವ್ ಅಲ್ಲೂ ಕೂಡ ದಾಖಲಾಗಿದೆ. ಹಾಗಾಗಿ ನಾನು ಮತ್ತೆ ನಮ್ಮ ಮಾಧುಸ್ವಾಮಿ ಪ್ರಮೋದ್ ಅವರೆಲ್ಲ ಒಂದು ಪಕ್ಕದಲ್ಲಿ ಅಂಗಡಿಯಲ್ಲಿ ಹೋಗಿ ಅದನ್ನ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಜಾಗಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ KRS ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತ ದೀಪಕ್ ಸಿಎನ್ ರವರು ಹಾಗೂ ಕಾರ್ಯಾಧ್ಯಕ್ಷ ಆಗಿರುವಂತಹ ರಘು ಜಾಣಗೆ ಅವರು ಅಲ್ಲಿನ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇರ್ತಾರೆ ಇದೇ ವಿಚಾರವಾಗಿ. ಆದ್ರೆ ನಾವು ಮಾಡ್ತಾ ಇರುವಂತದ್ದೇ ತಪ್ಪು ಅನ್ನುವುದನ್ನ ಅಲ್ಲಿ ಆಲ್ರೆಡಿ ನಾವು ಹೋಗೋಕೆ ಮುಂಚಿತವಾಗಿ ಇಲ್ಲ ಒಂದಷ್ಟು ಜನ ಇವೆಲ್ಲ ನೋಡ್ಬೋದು, ಎಲ್ಲ ಬಿಳಿ ಶರ್ಟ್ ಹಾಕೊಂಡು ಅಲ್ಲೇ ನೆರೆದಿರ್ತಾರೆ.
ಅವ್ರು ಕೇಳ್ತಾರೆ, ಏನಂತ ಕೇಳ್ತಾರೆ, ನೀವು ನಮ್ಮ ಶಾಸಕರ ವಿರುದ್ಧವಾಗಿ ಏನಕ್ಕೆ ಅವರನ್ನ ಒಂದು ಫೋಟೋಗಳನ್ನ ಹಾಕೊಂಡು ನೀವು ಅಪಪ್ರಚಾರ ಮಾಡ್ತಿದ್ದೀರಾ, ನಮ್ಮ ಶಾಸಕರ ಬಗ್ಗೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾರ. ಶಾಸಕರು ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಲ್ಲೇ ಶಾಸಕರು, ಆ ಒಂದು ಕ್ಷೇತ್ರದ ಪ್ರತಿಯೊಬ್ಬರಿಗೂ ಶಾಸಕರೇ. ಹಾಗಾಗಿ ನಾವು ಕೇಳ್ತಾ ಇದೀವಿ, ಏನಕ್ಕೆ ಯಾವ ಕಾರಣಕ್ಕಾಗಿ ಅದನ್ನ ಫೋಟೋ ಹಾಕಿದೀವಿ ಅಂದ್ರೆ, ಇವರೇ ಒಂದು ಯಾವ್ದೋ ಒಂದು ಪ್ರಜಾಶಕ್ತಿನ ಪ್ರಜಾಧ್ವನಿನ ಗೊತ್ತಿಲ್ಲ, ಒಂದ್ 2-3 ತಿಂಗಳ ಹಿಂದೆ ಯಾರಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಯಾರಾದ್ರೂ ನಿಮ್ಗೆ ತೊಂದರೆ ಮಾಡಿದ್ರೆ ಸುಮೋಟೋ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಪತ್ರಿಕೆ ಹೇಳಿಕೆ ಕೊಟ್ಟಿರುವಂತದ್ದು. 50 ಲಕ್ಷ ನಾವು ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವರು ಶಾಸಕರ ಇತರ ಹೇಳಿಕೆಗಳನ್ನ ಕೊಟ್ರೆ, ಅಲ್ಲಿ ಅಧೀನಾಧಿಕಾರಿಗಳು, ಒಂದು ಆಡಳಿತ ಚುಕ್ಕಾಣಿ ಹಿಡಿದಿರುವಂತಹ ಅಧಿಕಾರಿಗಳು ಕೂಡ ಆ ಒಂದು ಹೇಳಿಕೆಗಳಿಂದ ತುಂಬಾ ಸಲಿಗೆ ತಗೊಂಡು ಜನಸಾಮಾನ್ಯರಿಗೆ ಕೆಲಸಗಳನ್ನ ಮಾಡಿದಾನೆ. ಇವತ್ತು ಲಂಚ ರುಷವತ್ತುಗಳಿಗೆ ಆಮಿಷ ಒಟ್ಟಿರುವ ಕಾರಣಕ್ಕಾಗಿ ಇವತ್ತು ಮಳವಳ್ಳಿ ಚಲೋ ನಡೀತಾ ಇತ್ತು. ಆದ್ರೆ ನೀವೆಲ್ಲ ನೋಡಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾದ ದೀಪಕ್ ಅವರು ಸೇರಿದಂತೆ ಒಂದು ಮಹಿಳೆ ಮೇಲೆ ಅಲ್ಲೇ ಆಗಿದೆ, ಅಲ್ಲಿ ನಮ್ಮ ಕೇರ್ಪೇಟೆ ನಾಗರಾಜ್ ಅವರ ಮೇಲೆ ಅಲ್ಲೇ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಇವಾಗ ನೀವು ತಗೊಂಡಿರುವಂತ ಪರ್ಮಿಷನ್ ರೀತಿಯಲ್ಲಿ ನೀವು ಕಾರ್ಯಕ್ರಮಗಳನ್ನ ಮಾಡ್ಲಿಲ್ಲ, ಹಾಗಾಗಿ ನಿಮ್ಗೆ ತೊಂದರೆ ಇತ್ತು, ಹಾಗಾಗಿ ನಾವು ಪ್ರಿವೆಂಟಿವ್ ಡಿಟೆನ್ಷನ್ಸ್ ಅಂತ ಹೇಳಿ ಕರ್ಕೊಂಡು ಬಂದಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವೊಂದು 100-120 ಜನ ಇದ್ದವ್ರನ್ನ ನಾವು ಕರ್ಕೊಂಡು ಬರಕ್ ಸಾಧ್ಯ ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ಒಂದು 15-20 ಜನ ಇದ್ದವ್ರನ್ನ ನೀವು ಬಂಧಿಸಕ್ಕಾಗ್ಲಿಲ್ಲ. ನಮ್ಮನ್ನ ಮಾತ್ರ ನಮ್ಮ ಸೇಫ್ಟಿ ನೋಡ್ಕೊಂಡು ಕರ್ಕೊಂಡು ಬಂದ್ಬಿಟ್ರಿ. ಆದ್ರೆ ಈ ಒಂದು ಘಟನೆ ಆಗೋದ್ ಕಾರಣರಾದ್ರೆ ಯಾರು, ಅವ್ರನ್ನ ಬಂಧಿಸಬೇಕಾಗಿತ್ತು. ಬರುಪದಲ್ಲಿ ಒಳಗಿರ್ತಾರೆ ಅವರು, ಅವ್ರನ್ನ ಬಂಧಿಸಬೇಕಾಯ್ತು. ಅವ್ರನ್ನ ಚೇತರಿಸ್ಬಿಟ್ಟು ನೀವು ಜಾತ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗಿ ಪ್ರತಿಭಟನೆ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗಿ ಅಂತ ಹೇಳ್ಬೋದಾಯ್ತು. ಅವ್ರು ಅದನ್ನ ಮಾಡಲಿಲ್ಲ. ರಿಸರ್ವೇಶನ್ ಈ ಒಂದು ವಾಹನಗಳನ್ನ ಕರ್ಕೊಂಡ್ಬಂದು ತುಂಬ್ಕೊಂಡು ಬಂದಿದ್ದನ್ನ ಗಮನಿಸಿದ್ದಾರೆ. ರಾಜ್ಯದ ಜನಗಳು ಗಮನಿಸಿದ್ದಾರೆ. ಇವತ್ತು ರಾಜ್ಯದ ಒಂದು ಇದು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವರೇ, ದಯಮಾಡಿ ಹೇಳಿ, ಅಧೀನಾಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಜನಪರ ಕೆಲಸಗಳನ್ನ, ಜನರಿಗೆ ಬೇಕಾದಂತ ಒಂದು ಕೆಲಸಗಳನ್ನ ಮಾಡ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆನ ಸರಿಯಾಗಿ ಕಾಪಾಡ್ತಾ ಇಲ್ಲ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅಂತೂ ಇಲ್ಲಕ್ಕೆ ಇಲ್ಲ. ಯಾರು ಕಂಪ್ಲೇಂಟ್ಗಳನ್ನ ಕೊಡಕ್ ಬಂದ್ರೆ ಒಂದಿನ ಆದ್ರೂ ತಗೊಳ್ಳಲ್ಲ. ಹಾಗಾಗಿ ಸಾಕಷ್ಟು ವಿಚಾರಗಳಿದೆ. ಮತ್ತೆ ಇವತ್ತಿನ ಘಟನೆ ಹೇಳ್ಬೇಕು ಅಂದ್ರೆ, ನಾವು ಒಂದು 2 ವ್ಯಾನ್ಗಳಲ್ಲಿ ನಮ್ಮನ್ನ ತುಂಬ್ಕೊಂಡು ಬಂದ್ರು. ಇಲ್ಲಿ ನಾವು ಕೇಳ್ತಾ ಇದೀವಿ, ಬಂದಾಗಿಂದ ಕೇಳ್ತಾ ಇದೀವಿ. ಇಲ್ಲಿ ಮೋಸ್ಟ್ಲಿ ಇಲ್ಲಿ 1 ಗಂಟೆ ಅನ್ಸುತ್ತೆ ನಾವು ಬಂದಾಗ. ನಮ್ಮ ಕಾರ್ಯಾಧ್ಯಕ್ಷರು ರಘು ಜಾನ್ಕರೆ ಮತ್ತೆ ದೀಪಕ್ ಅವರು ಎಲ್ಲ ಸೇರ್ಕೊಂಡು ಬಂದಾಗ ನಾವು ಕೇಳಿದೇವಿ. ಅಲ್ಲಿ ನಾವು ಬರೋದಕ್ಕೆ ಇಲ್ಲಿ ಅಲ್ಲಿನ ಸ್ಟೇಷನ್ ಲಿಮಿಟ್ CPI ಮೋಸ್ಟ್ಲಿ ಅವರು ಯಾರಾದ್ರು ಶ್ರೀಧರ್ ಅವ್ರು ಇರ್ಬೇಕು, ಶ್ರೀಧರ್ ಅವರು ಮತ್ತೆ ಇಲ್ಲಿನ DSP ಅವರು ಆಲ್ರೆಡಿ ಬಂದಿದ್ರು. ಬಂದು ನಾವು ಕೇಳಿದ್ವಿ, ಅಲ್ಲ ಸರ್, ಇಲ್ಲಿ ಘಟನೆ ಆಗಿದ್ದು ನಮ್ಮಗಳ ಒಂದು ಕಾರಣಕ್ಕಾಗಿ ಅಲ್ಲ, ಅಲ್ಲಿ ಬಂದಿದ್ದವ್ರಂತ ಕಂಟ್ರೋಲ್ ಮಾಡಬೇಕಾಯ್ತು. ಅದನ್ನ ನೀವು ಅವ್ರು ಕಂಟ್ರೋಲ್ ಮಾಡ್ದೇನೆ ನಮ್ಗೆ ಆ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಹಿಂಗ್ ತಗೊಂಡು ಡಿಟೆನ್ಷನ್ ಮಾಡಿದಿರಲ್ಲ ಸರ್ ಅಂತ ಹೇಳಿದ್ರೆ, ಅವರು ನೀವು ಸರಿಯಾಗಿ ನಡ್ಕೊಂಡಿಲ್ಲ, ನಿಮ್ಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ಒಂದು ಬಾಲಿಶ ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ನಾವು ಬೇಕಾಗಿರುವಂತ ಕಂಪ್ಲೇಂಟ್ಗಳೇನೋ ಒಂದು ಪರ್ಮಿಷನ್ಸ್ಗಳನ್ನ ತಗೊಂಡ ಕಾರ್ಯಕ್ರಮ ಮಾಡ್ತಾ ಇರೋದು. ಆದ್ರೆ ಗೊತ್ತಿಲ್ಲ ಇದು ಇವ್ರಿಗೆ ಇಂಟೆಲಿಜೆನ್ಸ್ ಇರ್ಲಿಲ್ವಾ, ನಾವು KRS ಪಕ್ಷದವರು ಹಿಂಗ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಡೋಕೆ ಯಾರ್ಯಾರು ಬರ್ತಾರೆ ಅನ್ನೋದೆಲ್ಲ ಇಂಟೆಲಿಜೆನ್ಸ್ ಇವ್ರಿಗೆ ವರ್ಕ್ ಆಗ್ಲಿಲ್ವ ಈ ಸಂದರ್ಭದಲ್ಲಿ. ಹಾಗಾಗಿ ಇದನ್ನ ರಾಜ್ಯದ ಜನ ಗಮನಿಸಬೇಕು. ಮತ್ತೆ ಈ ಒಂದು ಬೆಂಬಲ ಕೊಡೋದಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಆಗಿರುವಂತಹ ಜಯರಾಮ್ ಅವರು ತಂಡನೂ ಬಂದಿರ್ತಾರೆ. ಅವರು ಇದನ್ನ ಸಾಕ್ಷಿಯನ್ನ ನೋಡಿರ್ತಾರೆ. ಮತ್ತೆ ನಾನೊಂದಷ್ಟು ವಿಚಾರ ಹೇಳ್ಬಿಡ್ತೀನಿ, ನಮ್ಮ ಇವ್ರು ಮಾತಾಡ್ತಾರೆ. ನಾವು ಇಲ್ಲಿ ಬಂದು ಕೇಳಿದ್ವಿ, ಅವ್ರು ಕೊಟ್ರು, ನೀವೆಲ್ಲ ಊಟ ಟೈಮ್ ಆಗಿದೆ, ಊಟ ಮಾಡಿ ಅಂತ ಹೇಳಿದ್ರು. ಸರ್, ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮನ್ನ ಕರ್ಕೊಂಡ್ ಬಂದು ನೀವು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಇಲ್ಲಿ ಹೇಳ್ಸಿದ್ದೀರಾ, ನಮ್ಗೆ ಬೇಕಾಗಿರೋದು ತಗೊಂಡೋಗಿ ಆ ಒಂದು ಸ್ಥಳಕ್ಕೆ ನಮ್ಮನ್ನು ವಾಪಸ್ ಬಿಡಿ, ನಾವು ಅವತ್ತು ಏನ್ ಕಾರ್ಯಕ್ರಮ ಇತ್ತು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಬಿಡ್ಲಿಲ್ಲ. ಇಲ್ಲ, ನೀವು ಅದನ್ನ ಇವತ್ತು ವಾಪಸ್ ಕರ್ಕೊಂಡ್ ಬಂದ್ಮೇಲೆ ನೀವು ತಗೊಂಡು ಹೋಗಕ್ಕೆ ಅವಕಾಶ ಇಲ್ಲ, ನೀವು ಇನ್ನೊಂದಿನ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಯಮಾಡಿ ಇಲ್ಲಿನ ಮಾನ್ಯ ಶಾಸಕರು PM ನರೇಂದ್ರ ಸ್ವಾಮಿ ಅವರು, ಶಾಸಕರು, ನೀವು ಬರೀ ನಿಮ್ಮ ಪಕ್ಷದ ಬೆಂಬಲಿಗರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಈ ಕ್ಷೇತ್ರದ ಪ್ರತಿಯೊಬ್ಬ ಜನಸಾಮಾನ್ಯರು ಶಾಸಕರು. ನೀವು ಸಾಮಾನ್ಯ ಪ್ರತಿಯೊಬ್ಬ ಜನಸಾಮಾನ್ಯ ಈ ಕ್ಷೇತ್ರದ ಮಳವಳ್ಳಿ ಕ್ಷೇತ್ರದ ಜನಸಾಮಾನ್ಯರಿಗೂ ನೀವು ಶಾಸಕರಾಗಿದ್ದೀರಾ. ಹಾಗಾಗಿ ನಿಮ್ಮ ಬೆಂಬಲಿಗರು ಹೇಳ್ಬೇಕು. ನಾವು ಕೇಳ್ತಾ ಇದ್ರು, ಏನು ಫೋಟೋ ಹಾಕಿದ್ದೀರಾ ಅಂತ, ಅದನ್ನ ಗಮನಿಸಬೇಕಲ್ಲ. ಆ ಫೋಟೋದಲ್ಲಿ ನಿಮ್ಮ ನರೇಂದ್ರ ಸ್ವಾಮಿ ಅವರ ಫೋಟೋವನ್ನು ಅವರು ಪತ್ರಿಕೆ ಹೇಳಿಕೆಯನ್ನ ಕೊಟ್ಟಿರೋದನ್ನ ಹಾಕಿದೀವಲ್ಲ, ಆ ಒಂದು ಪತ್ರಿಕೆ ಹೇಳಿಕೆ ಕಾರಣಕ್ಕಾಗಿ ತಾನೆ ಇದೆಲ್ಲ ಆಗಿರೋದಂತದ್ದು. ಅವ್ರು ಹೇಳ್ತಾರೆ. ಇಲ್ಲಿನ ನಮ್ಮ ಇನ್ಸ್ಪೆಕ್ಟರ್ ಶ್ರೀಧರ್ ಅವ್ರು ಹೇಳ್ತಾರು, ನೀವೇನು ಎಲ್ಲದಕ್ಕೂ ಪ್ರತಿ ಸಂದರ್ಭದಲ್ಲೂ ನೀವು ಲೈವ್ ಇಟ್ಕೊಂಡು ಹೊಂಟೋಗ್ತೀರಾ ಹೋಗ್ತೀರಾ ಅಂತ. ನಾವು ಯಾವ ಕಾರಣಕ್ಕಾಗಿ ಹೋಗ್ತಾ ಇದೀವಿ? ನಾವು ಲೈವ್ ಇಟ್ಕೊಂಡು ಸುಮ್ನೆ ಹೋಗ್ತಾ ಇದೀವ? ಸಮಸ್ಯೆ ಇಲ್ದೇನೆ ಹೋಗ್ತಾ ಇದೀವ? ಜನಸಾಮಾನ್ಯರು ಇವತ್ತು ಸರಿಯಾದ ರೀತಿಯಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಇವತ್ತು ಅಲಿತಾ ಇದಾರೆ. ಇವತ್ತು ಅದನ್ನ ಕೇಳಲಿಕ್ಕೆ ಬರೋದಿಲ್ಲ.
ನೀವು ಅವರನ್ನ ಮಹಿಳಾ ಅಧಿಕಾರಿಗಳಿಗೆ ಇನ್ನೊಬ್ರಿಗೆ ನೀವು ತೇಜೋದಯ ಮಾಡ್ಬಿಡ್ತೀರಾ, ಆದ್ರೆ ನೀವು ಇನ್ನೊಂದು ಮಾಡ್ಬಿಡ್ತೀರಾ, ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನ ತೆಗೆದುಕೊಳ್ಳೋಕೆ ಅವರು ಅವರದೇ ಆದ ಒಂದು ದೊಡ್ಡ ಶ್ರಮ ಆಗಿರ್ತಾರೆ. ಆ ಒಂದು ಸ್ಥಾನಕ್ಕೆ ಬಂದಾದ್ಮೇಲೆ ಬೇಕಾದ ಸ್ಥಾನಕ್ಕೆ ಬೇಕಾದಂತ ಒಂದು ರೀತಿಯಲ್ಲಿ ನಡ್ಕೊಳ್ಬೇಕಲ್ವಾ. ಸರಿಯಾದ ರೀತಿಯಲ್ಲಿ ಕೆಲಸಗಳಾಗಿದ್ರೆ, ಸರಿಯಾದ ರೀತಿಯಲ್ಲಿ ಅವರು ಸಮಯ ಸಂದರ್ಭಕ್ಕೆ ಬಂದು ಜನರಿಗೆ ಸ್ಪಂದಿಸುವಂತ ಕೆಲಸಗಳಾಗಿದ್ರೆ ಈ ನಾವು ಮಾಡ್ತಾ ಇರುವಂತ ಪ್ರತಿಭಟನೆಗಳ ಅವಶ್ಯಕತೆನೇ ಇರಲಿಲ್ಲ. ಹಾಗಾಗಿ ನಾವು ಬಂದಿರೋದಿಷ್ಟೇ, ನಾವು ಕೇಳ್ತಾ ಇರೋದಿಷ್ಟೇ. ನಾವು ಇವತ್ತು ನಾವು ಬಂದಿದ್ವಿ ಏನೋ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಮಾಡ್ಕೊಂಡಿದ್ದಾರೆ, ಆದ್ರೆ ಅಲ್ಲಿ ಘಟನೆಯಲ್ಲಿ ಆಗಿರುವಂತ ಒಂದಷ್ಟು ಅದ್ಯಾರು ನಮ್ಮ ವಿರುದ್ಧ ಎಲ್ಲ ಹೊಡೆಯೋದಕ್ಕೆ ಒಂಥರ ಜೋರಿನ ಮಾತಿನ ಚಕಮಕಿಯಲ್ಲಿ ಬಂದಿರಲ್ಲ, ಅವರ ವಿರುದ್ಧನೂ ಅವ್ರನ್ನ ಯಾವ ಸ್ಟೇಷನ್ ಕರ್ಕೊಂಡು ಹೋಗಿದ್ರಿ ಅಂತ ಕೇಳ್ತಾ ಇದೀವಿ. ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಕಾನೂನು ಕ್ರಮಗಳನ್ನ ಜರುಗಿಸಿಲ್ಲ. ಏನಿದೆ ಕಾನೂನು ಸುವ್ಯವಸ್ಥೆ? ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಅವರು RSS ವಿಚಾರಕ್ಕೆ ದೊಡ್ಡದಾಗಿ ಹೇಳ್ತಿದ್ರಲ್ಲ, ಇವತ್ತು ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಯಾವ ತರ ಆಗಿದೆ ಗಮನಿಸಬೇಕು. KRS ಪಕ್ಷ ಯಾವ ವಿಚಾರಗಳನ್ನ ಹೇಳ್ತಿದೆ, ಯಾವ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಇವತ್ತು ಇಲ್ಲಿ ನಾವು ಸಾಕಷ್ಟು ಬಾರಿ ಇಲ್ಲಿನ DYSP ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮನವಿ ಮಾಡಿದ್ದೀವಿ. ನೀವು ಸಾಧ್ಯವಾದ್ರೆ 5 ಗಂಟೆ ಒಳಗೆ ನಮ್ಮನ್ನ ಅಲ್ಲಿ ಸ್ಥಳಕ್ಕೆ ಬಿಡಿ ಅಂತ ಹೇಳಿದ್ವಿ, ಬಿಡುದಿಲ್ಲ ಅಂತ ಹೇಳಿದ್ರು. ಮತ್ತೆ 2 ಗಂಟೆ ನಂತರ ನಮ್ಗೆ ಊಟ ಉಪಚಾರ ಮಾಡಕ್ ಬಂದ್ರು. ನೋಡಿ ಸರ್, ನಾವು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಕ್ ಬಂದವ್ರನ್ನ ನೀವು ತಗೊಂಡ್ ಬಂದಿದ್ದೀರಾ, ಹಾಗಾಗಿ ನೀವು ಕೊಡುವಂತ ಊಟ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಊಟವನ್ನು ನಾವು ತಿರಸ್ಕರಿ ಇವತ್ತು ಮಧ್ಯಾಹ್ನದಿಂದ ಉಪವಾಸ ಇದ್ದೀವಿ, ಒಂದು ನೀರು ಕುಡ್ಕೊಂಡು ಉಪವಾಸ ಇದ್ದೀವಿ. ಹಾಗಾಗಿ ಆಮೇಲೆ ಇನ್ನೊಂದು ಹೇಳಿದ್ರು, ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ರೆ ನೀವು ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಇರಬೇಕಾದ್ರೆ ನಿಮ್ಮ ಹತ್ರ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಘಟನೆ ಆದಾಗ ಅಲ್ಲಿ ಘಟನೆ ಆಗ್ತಾ ಇದೆ ನೋಡಿ ಅಂತ ಹೇಳಿದಾಗ ನೀವು ಆ ಸಂದರ್ಭದಲ್ಲಿ ನೀವು ಕಸ್ಟಡಿಯಲ್ಲಿ ಇದ್ದೀರಾ, ನಿಮ್ಮಿಂದ ದೂರ ತಗೊಳ್ಳಲ್ಲ ಅಂತ ಹೇಳ್ತಾರಲ್ಲ, ನಮ್ ದೂರ ಯಾಕೆ ಬೇಕಾ ಸ್ವಾಮಿ? SP ಅವ್ರು ಗಮನಿಸಬೇಕು. ಈ ತರ ಘಟನೆಗಳಾದಾಗ ಸುಮಟ ಕೇಸನ್ನ ದಾಖಲಿಸುವಂತ ಒಂದು ಪರಮಾವಧಿ ಇದೆಯಲ್ಲ, ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಇವರು? ನಾವೇನು ದೂರ ಕೊಡಬೇಕು? ಸುಮಟ ಕೇಸ್ಗಳನ್ನ ದಾಖಲಿಸಬಹುದಲ್ಲ. ಅವ್ರು ಯಾರು ವಿರುದ್ಧ ಬಂದಿದ್ರು, ಯಾರು ಹೆಂಗೆ ಏನೋ ಯಾಕೆ ಕೊಡಕ್ ಬಂದ್ರು ಅಂತ ಹೇಳಿದ್ರೆ ಅವೆಲ್ಲ ಇರ್ತಾವಲ್ಲ, ದಾಖಲಾಗಿದೆಯಲ್ಲ ಇವನ್ನ ನೋಡಿ. ಸುಮಟ ಕೇಸನ್ನ ದಾಖಲಿಸಬೇಕಾಯ್ತು, ನಾವೇ ಖುದ್ದಾಗಿ ಕಂಪ್ಲೇಂಟ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ತಗೊಳ್ಳಿ ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಿ ಅಂತ ನಾವು ಮುಂದಾದಾಗ ನೀವು ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಇಲ್ಲ, ನೀವು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ, ಆಗ್ಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ವಿಚಾರವನ್ನ ನಮ್ಮ ಮಹಿಳಾ ಪದಾಧಿಕಾರಿಗಳಿಗೆ ಈ ಘಟನೆಯಲ್ಲಿ ಈ ಒಂದು ಕಸ್ಟಡಿಗೆ ಬರ್ದಿರುವಂತವ್ರಿಗೆ ನಾವು ವಿಚಾರ ಹೇಳಿಸಿ 4 ಇಲ್ಲಿ ಕಂಪ್ಲೇಂಟ್ ಕೊಡಬೇಕು. ಅಲ್ಲಿ ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಸಾರ್ವಜನಿಕರು ಅಥವಾ ಇನ್ನೊಬ್ಬರು ಗೊತ್ತಿಲ್ಲ ನಮ್ಗೆ, ಅವರ ವಿರುದ್ಧವಾಗಿ ಅವರ ವಿರುದ್ಧವಾಗಿ ನೀವು ಕಂಪ್ಲೇಂಟ್ ಅನ್ನ ದಾಖಲಿಸಬೇಕು ಅಂತ ಹೇಳಿದ್ರು. 4 ಆದ್ಮೇಲೆ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ. ನಾವ್ ಹೇಳ್ತಾ ಇದೀವಿ, ನಮ್ಮನ್ನ ಇವತ್ತು ಪ್ರೈವೇಟ್ ಡಿಟೆನ್ಷನ್ ಮಾಡ್ಕೊಂಡು ಬಿಟ್ಬಿಡ್ಬೇಡಿ, ನಮ್ಮನ್ನ ಜೈಲ್ಗೆ ಹಾಕಿ ನಾವು ಜೈಲ್ಗೆ ಹೋಗೋ ಸಿದ್ಧ ಇದೀವ ಇಲ್ವಾ? ನಾವು ಇವತ್ತು ಜೈಲು ನಮ್ದೇ, ಕರ್ನಾಟಕದಲ್ಲಿ ನಮ್ದೇ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣ ಮಾಡ್ಕೊಂಡು ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಪಣ ತೊಟ್ಟಿರುವಂತ KRS ಪಕ್ಷದ ಸೈನಿಕರು ಇದ್ಯಾವುದೋ ನೀವು ಏನೋ ತಗೊಬಂದು ಎದುರಿಸ್ಬಿಟ್ಟು ಇದ್ ಮಾಡೋದಕ್ಕಲ್ಲ, ನಾವು ಜೈಲ್ಗೆ ಹೋಗೋ ಸಿದ್ಧ ಇದೀವಿ. ಆದ್ರೆ ನೀವು ಕಾನೂನನ್ನ ಪಾಲಿಸುವಂತವ್ರು ಸರಿಯಾದ ರೀತಿಯಲ್ಲಿ ಪಾಲಿಸಲ್ಲ ಅನ್ನೋದನ್ನ ಕೇಳ್ತಾ ಇದೀವಿ. ನಾವು ಕೆಲವೊಂದು ಭಾಷೆಗಳನ್ನ ಬಳಸಬೇಕಾದ್ರೆ ನೀವು ಸರಿಯಾಗಿ ಬಳಸಿ ಅಂತ ಹೇಳ್ತಾರೆ. ಆದ್ರೆ ಇವರು ಸಾರ್ವಜನಿಕರ ಮೇಲೆ ಬಳಸುವಂತ ಒಂದು ಪದ ಬಳಕೆಗಳ ಬಗ್ಗೆ ನಾವ್ ಯಾವ್ದನ್ನು ಪ್ರಶ್ನೆ ಮಾಡುವಂಗಿಲ್ವಂತೆ. ಹಾಗಾಗಿ ಸಾಕಷ್ಟು ವಿಚಾರಗಳು ನಡೆದಿದೆ. ನಾವ್ ಹೇಳ್ತಾ ಇದೀವಿ, ನಾವು ಜೈಲ್ಗೆ ಹೋಗಿಸಿದ್ದೇ ಇದೀವಿ, ನಮ್ಗೆ ಪ್ರಿವೆಂಟಿವ್ ಡಿಟೆನ್ಷನ್ ಬೇಡ, ಜೈಲ್ಗೆ ಹಾಕ್ಬಿಡಿ. ನಮ್ಗೆ ಈ ವಿಚಾರಗಳನ್ನ ಯಾವ್ದೋ JMFC ಕೋರ್ಟ್ಗಳ ಜಡ್ಜ್ಗಳು ಎದುರುಗಡೆ ನಾವು ಹೇಳ್ಕೋಬೇಕಾಗಲ್ಲ. ಇವತ್ತು ಯಾವ ತರ ಇವತ್ತು ಘಟನೆಗೆ ಯಾರ್ಯಾರು ಕಾರಣ ಅನ್ನೋದನ್ನ ಹೇಳ್ಕೋಬೇಕಲ್ಲ. ಇವತ್ತು ಈಗ ನಮ್ಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ಬಿಟ್ಟು ಕಳ್ಸ್ಬಿಟ್ರು, ರಾಜ್ಯ ಜನತೆಗೆ ಏನು ಮೆಸೇಜ್ ಹೋಗುತ್ತೆ, ಸಂದೇಶ ಏನಾಗುತ್ತೆ? ಈ ಘಟನೆಗೆ ಕಾರಣಕರ್ತರು ಯಾರು? ಇದನ್ನೆಲ್ಲ ಮಾಡ್ಬೇಕಾಯ್ತು. ಕಾನೂನು ಸುವ್ಯವಸ್ಥೆನ ನಿಜವಾಗ್ಲೂ ಸರಿಯಾಗಿ ಕಾಪಾಡಿತ್ತು ಅಂದ್ರೆ ಅಲ್ಲಿ ನಮ್ಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೋದಾಯ್ತು. ಎಷ್ಟು ಜನ ಇದ್ರು? 15 ಜನ 20 ಜನ ಇದ್ರು. ಇದೇ ವಿಚಾರವಾಗಿ ಈಗ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ ಮೇಲೆ ಇವತ್ತು ಯಾರೋ ಏನೋ ಬೇರೆ ಕಲ್ಲು ತೂರಾಟ ಇನ್ನೊಂದು ಮಾಡೋರು ಅಂತ ಹೇಳಿ 100ಕ್ಕಿಂತ ಜಾಸ್ತಿ ಜನಗಳ ಮೇಲೆ ಇವತ್ತು ಖುದ್ದು FIR ಆಗಿದೆ. ಈಗ ನಮ್ಮ ಮೇಲೆ ಅಲ್ಲಿ ಆಗಿದೆಯಲ್ಲ, ಮಾಡಿ FIR ಯಾಕೆ ಮಾಡ್ತಾ ಇಲ್ಲ? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ಹಾಗಾಗಿ ಮಾನ್ಯ ಹೋಮ್ ಮಿನಿಸ್ಟರ್ ಇದನ್ನೆಲ್ಲ ಗಮನಿಸಿ, ಇಲಾಖೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೆ ಆದ ಒಂದು ದಕ್ಷ ಒಂದು ಇದಿದೆ, ಸಾಮರ್ಥ್ಯಗಳಿದೆ, ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇಲ್ಲ. ದಯಮಾಡಿ ಜನಸಾಮಾನ್ಯರು ಇವತ್ತು ಹೋರಾಟಗಾರರು ಪ್ರಶ್ನೆ ಮಾಡುವ ಹಕ್ಕುಗಳನ್ನ ಕಸಿದುಕೊಳ್ತಾ ಇದ್ದೀರಾ. ನಾವ್ ಯಾವ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಇವತ್ತು ಪ್ರತಿಭಟನೆ ಇಲ್ಲ, ಒಂದು ಪಬ್ಲಿಕ್ ಒಂದು ಅಭಿಯಾನಗಳನ್ನ ಮಾಡ್ತಾ ಇದೀವಿ, ಪಬ್ಲಿಕ್ ಕೋಡ್ ಆಫ್ ಕಂಡಕ್ಟ್ ಏನ್ ಮಾಡ್ತಾ ಇದೀವಿ. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳು ಭ್ರಷ್ಟಾಚಾರ ಮುಕ್ತ, ನೀವು ವ್ಯವಸ್ಥೆ ಆಡಳಿತ ವ್ಯವಸ್ಥೆನ ಕೊಡಿ, ಭ್ರಷ್ಟಾಚಾರ ಮುಕ್ತ ಮತ್ತು ಲಂಚ ಮುಕ್ತ ಆಡಳಿತ ವ್ಯವಸ್ಥೆನ ಕೊಡಿ. ಯಾರು ನಮ್ಮಂತಹ ಪಕ್ಷಗಳಾಗ್ಲಿ ಇನ್ನೊಬ್ಬರ ಸಂಘಟನೆಗಳೆಲ್ಲ ಬಂದು ನಿಂತ್ಕೊಳ್ಳೋದಿಲ್ಲ ಜನಸಾಮಾನ್ಯರಿಗೆ. ಇದನ್ನೆಲ್ಲನೂ ಅಲ್ಲಿನ ಮಾನ್ಯ ಶಾಸಕರು ಗಮನಿಸಿ, ಸುಮ್ಮನೆ ಅಧಿಕಾರಿಗಳಿಗೆ ಬೆಂಬಲಕ್ಕೋಸ್ಕರ ನೀವು ಯಾರಾದ್ರೂ ಬಂದು ನಿಮ್ ಪ್ರಶ್ನೆ ಮಾಡಿದ್ರೆ ಸುಮಟ ಕೇಸ್ ದಾಖಲಿಸಿ ಅಂತ ಹೇಳಿ SP ಅವ್ರಿಗೆ ಮನವಿ ಕೊಡೋದಿಲ್ಲ.
ನೀವು ಯಾವ ಕಾರಣಕ್ಕಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಪ್ರತಿಯೊಂದು ಇಲಾಖೆನ ಕೇಳಬೇಕು, ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್, ತಾಲೂಕು ಆಫೀಸು, ಒಂದು RTOಗಳು, ಕಚೇರಿಗಳು ಪ್ರತಿಯೊಂದನ್ನು ಕೇಳಬೇಕು. ಹಾಗಾಗಿ ಮಾನ್ಯ ಶಾಸಕರು ದಯಮಾಡಿ ನಿಮ್ಮ ಬೆಂಬಲಿಗರುಗಳು ಹೇಳಿ ಯಾವ ಕಾರಣಕ್ಕೆ ಬಂದಿದ್ದು. ನಾವಂತೂ ಕ್ಲಿಯರ್ ಆಗಿದ್ದೀವಿ, ಏನಕ್ಕೆ ನಿಮ್ಮ ಫೋಟೋಗಳು ಹಾಕೋದಂತ ಹೇಳಿದ್ರೆ ನಾವು ಕ್ಲಿಯರ್ ಆಗಿದ್ದೀವಿ. ಯಾವುದೊಂದು ಪ್ರಜಾಸಕ್ತಿಯನ್ನ ಫೋಟೋದಲ್ಲಿ ಪ್ರಶ್ನೆ ಮಾಡುವ ಸಾರ್ವಜನಿಕರನ್ನ ಬಂಧಿಸಿ ಸುಮೋಟೋ ಕೇಸನ್ನ ದಾಖಲಿಸಿ ಅಂತ ಹೇಳಿದ್ರ. ನಿಮ್ಮ ಒಂದು ಹೇಳಿಕೆ ಕಾರಣಕ್ಕಾಗಿ ನಾವು ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಬದಲಾಗಿರ್ಬೋದು. ಆ ವಿಚಾರಗಳನ್ನ ಇಟ್ಕೊಂಡು ನಾವು ಕೇಳ್ತಾ ಇರೋದು. ಅದನ್ನ ಬಿಟ್ಟು ನಾವು ನಿಮ್ಮನ್ನ ಯಾವ್ದೋ ಒಂದು ನಿಮ್ಮ ಒಂದು ತೇಜೋವಧೆ ಮಾಡುವಂತ ಕೆಲಸವನ್ನ ನಾವು KRS ಪಕ್ಷ ಮಾಡಲ್ಲ. ನೀವ್ ಹೇಳ್ತಾ ಇದೀರಲ್ಲ, ಇವತ್ತು ಪಾಂಪ್ಲೆಟ್ ಅಲ್ಲಿ ಹಾಕ್ಸಿರೋದಕ್ಕೆ ಅಕ್ರಮವಾಗಿ ಇವತ್ತು ಕಟೌಟ್ಗಳನ್ನ ಹಾಕ್ಸಿದ್ದೀರಾ. ಯಾವಾಗ ತೆರವು ಮಾಡ್ತೀರಾ ಅದನ್ನ? ಈ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡುವಂತ ಕೆಲಸವನ್ನ ಇಲ್ಲಿನ ಮಳವಳ್ಳಿ ಪುರಸಭೆ ಅಧಿಕಾರಿಗಳು ಯಾವಾಗ ಮಾಡ್ತೀರಾ? ನೀವು ಕಾನೂನು ಉಲ್ಲಂಘನೆ ಮಾಡಿಲ್ವಾ? ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳು ಅವರೆಲ್ಲ ಪದಗ್ರಹಣ ಆಗಿ ಆಯ್ತು, ಆಲ್ಮೋಸ್ಟ್ 1 ತಿಂಗಳ ಹತ್ರ ಬರ್ತದೆ. ಇನ್ನೊಂದು ಕಟ್ಟಡಗಳ ಸರ್ಕಲ್ ಅಲ್ಲಿ ಇದೆ, ಅದನ್ನ ತೆರವು ಯಾವಾಗಣಿಸ್ತೀರಾ? ಪೊಲೀಸರು ನಾವೇನಾದ್ರು ಪ್ರಶ್ನೆ ಮಾಡ್ಬಿಟ್ರೆ ಇದಾಯ್ತದೆ. ನಿಮ್ಗೂ ಅಲ್ಲಿ ಟ್ರಾಫಿಕ್ ನಿರ್ವಹಣೆ ಮಾಡಕ್ಕೆ ನಿಮ್ಗೂ ಸಮಸ್ಯೆ ಆಗ್ತಾ ಇರ್ಬೇಕಲ್ಲ. ಯಾಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ನಾವು ಪ್ರಶ್ನೆ ಮಾಡಿದ್ರೆ ನೀವು ಅಧಿಕಾರಿಗಳಿಗೆ ತೇಜೋವಧೆ ಆಗುತ್ತೆ, ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ. ಸಾಧ್ಯವಾದಷ್ಟು ಕಡೆ ನೀವು ಮಾಡಿ. ನಾವು ಅದನ್ನ ಬಿಟ್ಬಿಟ್ಟು ನೀವ್ಯಾರು? ನೀವು ಅಧಿಕಾರ ಇದೆಯಾ ನಿಮ್ಗೆ ಲೈವ್ ಮಾಡೋದಕ್ಕೆ? ಇವತ್ತು ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19A(1)(2) ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳನ್ನ ಕೆಲಸ ಮಾಡಬಹುದು. ನಾವು ಯಾವ್ದಾವ್ರ ಖಾಸಗಿ ದನಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರಿ ಕಚೇರಿಗಳು ನಮ್ಮವು. ಇವತ್ತು ಸಾರ್ವಜನಿಕರು ಅಲ್ಲಿ ಕೆಲಸ ಮಾಡ್ತಾ ಇರುವಂತರು ನಾವು ನಿಯೋಜಿಸಿರುವಂತ ಕೂಲಿಗಳು. ಇವತ್ತು ಕೂಲಿಗಳನ್ನ ಪ್ರಶ್ನೆ ಮಾಡ್ತಾರೆ ಯಾರು? ಜನಸಾಮಾನ್ಯರ ಪ್ರಶ್ನೆ ಮಾಡ್ಬೇಕು. ಈ ಪೊಲೀಸ್ ಇಲಾಖೆ ನೀವು ಹೋಗಿ ಅವ್ರನ್ನ BO ಪ್ರಶ್ನೆ ಮಾಡಬೇಡಿ, EO ಪ್ರಶ್ನೆ ಮಾಡಬೇಡಿ ಅಂತ ಹೇಳಕ್ ಬರಬೇಡಿ. ನೀವು ಸಾಧ್ಯವಾದ್ರೆ ನೀವು ಪ್ರಶ್ನೆ ಮಾಡಿ ಅಲ್ಲಿ ಆಗ್ತಾ ಇರುವಂತ ಅಕ್ರಮಗಳನ್ನ ನೀವೇ ನಿಲ್ಸಿ. ನಾವ್ಯಾಕೆ ಹೋಗ್ಬೇಕಲ್ಗೆ? ಇನ್ನು ಅಷ್ಟು ವಿಚಾರಗಳನ್ನ ನಮ್ಮ ಜಯರಾಮ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಥ್ಯಾಂಕ್ ಯು. ಏನು ಇವತ್ತು KRS ಪಾರ್ಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಮಳವಳ್ಳಿ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮ ಉದ್ದೇಶ ಪುರಸಭೆ ವ್ಯಾಪ್ತಿನಲ್ಲಿ ಹಲವಾರು ಭ್ರಷ್ಟಾಚಾರ, ಹಲವಾರು ಮಧ್ಯವರ್ತಿಗಳ ಕಾಟದಿಂದ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಇವತ್ತು ಯಾವುದೇ ಒಂದು ಖಾತೆ ವಗೇರೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಲಾಢ್ಯರ ವ್ಯವಸ್ಥೆ ಒಳಗೆ ನುಲುಗಿ ಜನಸಾಮಾನ್ಯರು ಬಳಲುವಂತಾಗಿದೆ. ಇಷ್ಟೇ ವಿಚಾರ. ಇವತ್ತು ನಡೆದಂತ ವಿಚಾರಕ್ಕೆ ನಿಜಕ್ಕೂ ಸ್ವಾತಂತ್ರ್ಯ ಇದೆಯಾ ಇಲ್ವಾ ಅಂತಕ್ಕಂಥ ಅನುಮಾನ ಕಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಹೋರಾಟಗಾರರು ಬಂದಿರೋದು ಪುರಸಭೆಯ ಅವ್ಯವಸ್ಥೆ ಬಗ್ಗೆ ಖಂಡಿಸಿ ಅವರಿಗೆ ಮನವಿಯನ್ನ ಕೊಟ್ಟು ನೀವು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಅಂತ ಮಾತನಾಡಲಿಕ್ಕೆ ಬಂದಿದ್ದಂತ ಒಂದು ಯೋಜನೆಯಾದ ಕಾರ್ಯಕ್ರಮದ ಉದ್ದೇಶ. ಈ ಉದ್ದೇಶ ಏನಕ್ಕೆ? ಬರೀ KRS ಪಕ್ಷದವರಾಗ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆಯವರಿಗಾಗ್ಲಿ ಸಂಬಂಧಪಟ್ಟಿದ್ದಲ್ಲ, ಜನಸಾಮಾನ್ಯರಾದಂತ ಎಲ್ಲರಿಗೂ ಸಂಬಂಧಪಟ್ಟಂತದ್ದು. ಇವತ್ತು ಶಾಸಕರು ಇದೊಂದೇ ಚುನಾವಣೆ ಅಲ್ಲ ಸ್ವಾಮಿ, ನಿಮ್ಗೆ ಮತ್ತೆ ಚುನಾವಣೆ ಬರ್ತದೆ. ಇದೇ KRS ಪಾರ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಬಂಧುಗಳು ಬಂದಿರತಕ್ಕಂಥವ್ರಿಗೆ ಎಲ್ಲಾ ರೀತಿಯ ಸಂಬಂಧಗಳು ನಿಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸಂಪರ್ಕ ಇದೆ. ಅವರೆಲ್ಲರ ಮುಖಾಂತರ ನೀವು ಗೆದ್ದಿರೋದು. ದಯಮಾಡಿ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ಸಂಬಂಧಪಟ್ಟಂತ ನಿಮ್ಮ ಹಿಂಬಾಲಕರಿಗೆ ಬುದ್ಧಿವಾದವನ್ನ ಹೇಳಿ. ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರೆ ಇವತ್ತು ಅದನ್ನ ಸರಿಯಾದ ರೀತಿಯಲ್ಲಿ ತರಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದೆಲ್ಲವನ್ನು ಮರೆತು ಗೂಂಡಾಗಿರಿ ಮಾಡಿಸಿ ಹೋರಾಟವನ್ನ ದಮನ ಮಾಡುವ ರೀತಿನಲ್ಲಾದ್ರೆ ಮತ್ತೆ ಚುನಾವಣೆಗೆ ಬರ್ಬೇಕು ಸ್ವಾಮಿ. ನೀವು ಮತ್ತೆ ಬರಬೇಕು, ಮಂತ್ರಿ ಆಗ್ಬೇಕು, ಎಲ್ಲ ಆಗ್ಬೇಕು. ಅವೆಲ್ಲವೂ ಇರುವಾಗ ನೀವು ಇಂಥ ಅವ್ಯವಸ್ಥೆ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವತ್ತು ಕಾನೂನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕನ್ನ ಕೇಳುವಂತ ವ್ಯವಸ್ಥೆ ಇದೆ. ಅಂತ ವ್ಯವಸ್ಥೆಯನ್ನ ಮುಟ್ಟುಗೋಲು ಹಾಕುವಂಥದ್ದು, ದಮನ ಮಾಡುವಂಥದ್ದು, ಹೋರಾಟಗಾರರಿಗೆ ದಿಕ್ತಪ್ಪಿಸುವಂಥದ್ದು, ನಿಮ್ಮ ಆಡಳಿತ ವೈಖರಿಯಲ್ಲಿ ಅವ್ರನ್ನ ಬಂಧಿಸುವಂಥದ್ದು ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ರಾಜ್ಯದ ಜನತೆ ಇದನ್ನ ಕ್ಷಮಿಸೋದಿಲ್ಲ. ದಯಮಾಡಿ ಮಾನ್ಯ ಶಾಸಕರು ಅವರ ಹಿಂಬಾಲಕರಿಗೆ ಬುದ್ಧಿವಾದವನ್ನ ಹೇಳಿ ಹೋರಾಟಗಾರರಿಗೆ ಮುಕ್ತವಾದ ಅವಕಾಶ ಕೊಟ್ಟು ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಹೇಳಿ. ನಾವು ಅವ್ರನ್ನ ಗೌರವಿಸ್ತೀವಿ, ನಿಮ್ಮನ್ನು ಗೌರವಿಸ್ತೀವಿ. ಅದೇ ಅಪ್ರಾಮಾಣಿಕರಿಗೆ ಧಿಕ್ಕಾರವನ್ನ ಕೂಗ್ತೀವಿ. ಇದು ಸ್ವತಂತ್ರ ಬಂದಂತ ಹೋರಾಟದಿಂದ ಬಂದಂತದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನ, ಸಂವಿಧಾನವನ್ನ ನೆನಪು ಮಾಡ್ಕೋಬೇಕು. ಬರೀ ಅಧಿಕಾರಕ್ಕೋಸ್ಕರ ಸಂವಿಧಾನ ಬಳಸೋದಲ್ಲ, ಜನಸಾಮಾನ್ಯರ ಆಗು ಹೋಗುಗಳಿಗೆ ತಾವೆಲ್ಲ ಜವಾಬ್ದಾರಿ ಇದ್ರಿ. ನಾವು ಮತವನ್ನ ಹಾಕ್ಸಿದೀವಿ, ನಿಮ್ಗೆ ಮತ ಹಾಕ್ಸಿ ನಿಮ್ಮ ಅಧಿಕಾರಕ್ಕೆ ಕೂರಿಸಿದೀವಿ.
ಅದು ಎಷ್ಟು ವರ್ಷ? ಬರೀ 5 ವರ್ಷ. ಆದ್ರೆ ನಮ್ಮ ಮತದಾರರು ಮತ ಹಾಕುವಾಗ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಗಳು ನಿರ್ಮಾಣ ಆಯ್ತದೆ. ನೀವು ಮತ ಹಾಕುವಾಗ 500 ರೂಪಾಯಿ ಕೊಟ್ಟಿರ್ತೀರಿ, ಅದು 5 ವರ್ಷಕ್ಕೆ ತೀರೈತದೆ ಅಂತ ನಮ್ಮ ಜನರು ತಿಳ್ಕೊಂಡ್ರೆ, ಅದೇ ಜನಸಾಮಾನ್ಯರು ಅವರ ಹಕ್ಕುಗಳಿಗೆ ಬರ್ಬೇಕಾದಾಗ ಅಲ್ಲಿ ನಮ್ಗೆ 50,000 ಖರ್ಚಾಗುತ್ತೆ. ಇಂಥ ವ್ಯವಸ್ಥೆ ಇದೆ. ಯಾಕೆಂದ್ರೆ ಅಧಿಕಾರಿ ಹೇಳ್ತೇನೆ, ನಾನು ಕೊಟ್ಟು ಬಂದಿದ್ದೀನಪ್ಪ ಇಲ್ಲಿಗೆ ಅಂತಾನೆ. ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಇಲ್ಲಿಗೆ ಅಧಿಕಾರ ಮಾಡ್ಲಿಕ್ಕೆ. ಆ ದುಡ್ಡನ್ನ ಯಾರ ಹತ್ರ ಎತ್ಬೇಕು ಅಂದ್ರೆ ಜನರ ಹತ್ರ ಎತ್ಬೇಕು. ಮತದಾರರು 500 ರೂಪಾಯಿ ಇಸ್ಕೊಂಡು ಇಷ್ಟು ವ್ಯವಸ್ಥೆ ಇದೆಲ್ಲ ಅಧ್ವಾನ ಆಯ್ತದೆ. ದಯಮಾಡಿ ನೀವು ದಕ್ಷತಾ MLA ಇದ್ದೀರಿ, ಪ್ರಾಮಾಣಿಕ MLA ಇದ್ದೀರಿ, ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ಜೊತೆಗೆ ನಿಮ್ಗೆ ಮನವಿಯನ್ನು ಮಾಡ್ತಾ ಇದೀವಿ, ನಿಮ್ಮ ಹಿಂಬಾಲಕರಿಗೆ ಬುದ್ಧಿವಾದವನ್ನ ತಿಳಿಸಬೇಕು ನೀವು ಅಂತ. ಈ ಕೂಡಲೇ ನಾವು ಏನು ಬಂಧಿತರಾಗಿರ್ತಕ್ಕಂಥ ಕೆಲವರು ನಾವು ಹೊಡ್ತಾ ಇದ್ದ ಇನ್ನ ನಾಯಕರುಗಳು ಕೇಳ್ತಾ ಇರೋದಿಷ್ಟೇ, ನಮಗ್ ಮಾತ್ರ ನೀವು ಕರ್ಕೊಂಡ್ ಬಂದಿಸಿದ್ರೆ ಅಲ್ಲಿ ಗಲಾಟೆ ಮಾಡ್ತಕ್ಕಂಥ ವ್ಯವಸ್ಥೆ ಐತಲ್ಲ ಅವ್ರ ಮೇಲೆ ಯಾಕೆ ನೀವು ಕೇಸನ್ನು ದಾಖಲು ಮಾಡ್ತಾ ಇಲ್ಲ? ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನೀವು ನಿಯಂತ್ರಣ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ. ಈ ಕೂಡಲೇ ಪೊಲೀಸ್ನವ್ರಿಗೆ ಮುಕ್ತವಾದ ಅವಕಾಶನ ಕೊಟ್ಟು ಅವ್ರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಪೊಲೀಸ್ನವರು ಪ್ರತಿಯೊಂದು ಕಾರ್ಯಕ್ಕೂ ಬೇಕು, ಒಂದು ಪೂಜೆ ಕಾರ್ಯಕ್ಕೂ ಬೇಕು, ಪ್ರತಿಯೊಂದು ವಿಚಾರಕ್ಕೂ ಪೊಲೀಸ್ ಬೇಕು. ಪೊಲೀಸ್ಗೆ ಮುಕ್ತವಾದ ಅವಕಾಶ ಕೊಟ್ರೆ ಈ ಸುವ್ಯವಸ್ಥೆಗೆ ತೊಲಗಿಸೋಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೇವೆ ವಿನ ಇಲ್ಲಿ ಯಾರದೇ ಬಂದಿರ್ತಕ್ಕಂಥವ್ರಿಗೆ ಏನೋ ಒಂದು 5 ಪೈಸದ ನ್ಯಾಯ ಪೈಸೆ ಇಲ್ಲ. ನಾವು ಉಚಿತವಾಗಿ ಕೆಲಸ ಮಾಡ್ತಾ ಇರೋದು, ನಮ್ಮ ತೆರಿಗೆ ಹಣವನ್ನ ಕೊಟ್ಟು ಸರ್ಕಾರಿ ಅಧಿಕಾರಿಗಳೇ ಸಂಬಳ ಕೊಡ್ತಾ ಇರೋದು. ಇಂಥ ವ್ಯವಸ್ಥೆ ಒಳಗೆ ಇಂಥ ಗುಂಡಾಗಿರಿ ಮಾಡೋದನ್ನ ನಿಲ್ಲಿಸಬೇಕು. ಈ ಕೆಲಸವನ್ನ ಹೋರಾಟವನ್ನ ದಮನ ಮಾಡಬಾರ್ದು ಅಂತ ಈ ಮೂಲಕ ಹೇಳ್ತಾ, ನಮ್ಮ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೆಂಬಲವನ್ನ ನೀಡಿ ಈ ಹೋರಾಟಕ್ಕೆ ಸದಾ ಇರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮ್ಮ ಕಾರ್ಯಾಧ್ಯಕ್ಷರು ರಘು ಜಾಣಗೆರೆ ಹಾಗೂ ಪಕ್ಷದ ಅಧ್ಯಕ್ಷ ಆಗಿರುವಂತಹ ದೀಪಕ್ ಸಿಎನ್ ಅವರು ಇನ್ನೂ ಈ ಒಂದು ಕಿರ್ಗಾವಲು ಠಾಣೆಯಲ್ಲಿ ಒಳಗಡೆ ಇದ್ದಾರೆ. ನಾವು ಕೇಳ್ತಾ ಇರೋದಿಷ್ಟೇ, ಇವತ್ತು ನಮ್ದು ಪ್ರಿಂಟ್ ಡಿಟೆಕ್ಷನ್ಸ್ ಸಮಯ ಮುಗಿದಿದೆ, ನಾವು ಹೊರಡ್ತೀವಿ. ಆದ್ರೆ ಇದೇ ಸಂದರ್ಭದಲ್ಲಿ ಪ್ರಿಂಟ್ ಡಿಟೆಕ್ಷನ್ ಇಲ್ಲಿಂದ ಅಂತೇಳಿ ನಮ್ಮ ದೂರುಗಳನ್ನ ತಗೊಂಡಿಲ್ಲ. ಹಾಗಾಗಿ ಅವ್ರ ವಿರುದ್ಧ ನಾವು ಒಂದಷ್ಟು ಸಂಬಂಧಪಟ್ಟ ವಿಡಿಯೋ ಸಾಕ್ಷಿಗಳು ಮತ್ತೆ ಒಂದಷ್ಟು ಅಲ್ಲಿ ಯಾರು ಅಲ್ಲಿ ಘಟನೆಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಿರೋ ಒಂದಷ್ಟು ಫೋಟೋಗಳನ್ನ ಕೊಟ್ಟಿದ್ದೀವಿ. ಹಾಗಾಗಿ ದೂರ ದಾಖಲಾಗೋ ತನಕ ಇದ್ದು ನಾವು ಇಲ್ಲಿಂದ ಹೊರಡ್ತೀವಿ. ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಬಂದಲ್ಲೇ ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ, ಥ್ಯಾಂಕ್ ಯು.